ಮೀಸಲಾತಿನ ಮಾಡಿದ್ದು ಅವರಿಗೆ ಉತ್ತಮ ಅವಕಾಶ ನೀಡೋಕೆ. ನಿಮಗೆ ಹೇಳಬೇಕು, ಇನ್ನೊಂದು ದಾರಿ ಇದೆ. ಭಾರತದ ಕೆಲವು ರಾಜ್ಯಗಳಲ್ಲಿ ರಿಲಿಜಿಯಸ್ ಮೀಸಲಾತಿ ಇದೆ. ಇದು ಸಂವಿಧಾನದ ಪ್ರಕಾರ ಕಾನೂನುಬಾಹಿರ. ಇದು ಸರ್ಕಾರದಿಂದ ಅನುದಾನಿತ ಮತಾಂತರ ಯೋಜನೆ. ಇದು ಅತ್ಯಂತ ಕ್ರೂರವಾದ ಭೇದಭಾವ. ಪ್ರಪಂಚದ ಆರ್ಥಿಕತೆಯ 27% ನಾವು 1947 ವೇಳೆಗೆ 3.5%ಗೆ ಇಳಿದ್ವಿ. ಹಾಗಾಗಿ ಇದೆಲ್ಲ ಹೆಚ್ಚೆಚ್ಚು ಆಯಿತು. ಈ ತಲೆಮಾರಿನಲ್ಲಿ ಇದನ್ನ ಸರಿಪಡಿಸಬೇಕಿದೆ. ನಮಸ್ಕಾರ ಸದ್ಗುರು. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೀಸಲಾತಿ ಬಗ್ಗೆ ಸಾಕಷ್ಟು ವಿವಾದಗಳಿವೆ ಮತ್ತು ಇತ್ತೀಚಿನ ಒಂದು ಘಟನೆಯಿಂದಾಗಿ ಈಗದು ಹೆಚ್ಚು ಬೆಳಕಿಗೆ ಬರ್ತಿದೆ. ಒಬ್ಬ ವಿದ್ಯಾರ್ಥಿ ಅಂಗವಿಕಲತೆಯಡಿ ಮೆಡಿಕಲ್ ಸೀಟ್ ಪಡೆಯೋಕೆ ತನ್ನ ಪಾದವನ್ನೇ ಕತ್ತರಿಸಿಕೊಂಡಿದ್ದಾನೆ. ಕೇವಲ ಶಿಕ್ಷಣ ಪಡೆಯೋಕೆ ಯಾರೋ ಈ ಮಟ್ಟಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಇದು ಅತ್ಯಂತ ದುರದೃಷ್ಟಕರ ಅಂತ ನನಗೆ ಅನ್ನಿಸತ್ತೆ. ನಮ್ಮ ಮೀಸಲಾತಿ ನೀತಿ ಏನನ್ನ ಸಾಧಿಸಬೇಕಿತ್ತೋ ಅದನ್ನ ಈಗಾಗಲೇ ಸಾಧಿಸಿದೆ ಅಂತ ನಿಮಗೆ ಅನಿಸಲ್ವಾ? ಇನ್ನು ಅದರ ಅಗತ್ಯ ಇದೆಯಾ? ಓ, ಜನಪ್ರಿಯ ಪ್ರಶ್ನೆ. ಸರಿ, ನನ್ನನ್ನ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸೋಕೆ ನೋಡ್ತಿದ್ದೀರಿ. ನೋಡಿ, ಇದರ ಹಿಂದಿನ ಉದ್ದೇಶವನ್ನ ನೀವು ಅರ್ಥ ಮಾಡ್ಕೋಬೇಕು. 1000 ವರ್ಷಗಳ ಕಾಲ ಕೆಲವು ಜನರು ಸಾಮಾಜಿಕವಾಗಿ ಹಿಂದುಳಿದಿದ್ದರಿಂದ ಮೀಸಲಾತಿಗಳನ್ನ ಮಾಡಲಾಯಿತು. ತುಂಬಾನೇ ಹಿಂದುಳಿದಿದ್ರು. ಈ ಅಸಮಾನತೆಯನ್ನು ಹೇಗೆ ಸರಿ ಮಾಡ್ತೀರಿ? ಸ್ವಲ್ಪ ಉತ್ತಮ ಅವಕಾಶ ಹೇಗೆ ನೀಡ್ತೀರಿ? ಇದನ್ನ ಜಾಸ್ತಿ ಅಂದ್ರೆ 50% ಅಂತ ನಿಗದಿ ಮಾಡಿತ್ತು. ಯಾಕಂದ್ರೆ ಅಂದಾಜು 50ರಿಂದ 55%ನಷ್ಟು ಜನರು ಸಾಮಾಜಿಕವಾಗಿ ಹಿಂದುಳಿದಿದ್ದರು. ಬ್ರಿಟಿಷರ ಆಳ್ವಿಕೆಯಲ್ಲಿ ಆ ಸಾಮಾಜಿಕ ಅನಾನುಕೂಲ ಕೂಡ ಜಾಸ್ತಿಯಾಗಿತ್ತು. ಅದಕ್ಕೂ ಮೊದಲು ಅವರು ತಮ್ಮ ವೃತ್ತಿಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದರು. ವೃತ್ತಿಗಳು ವಿಭಿನ್ನವಾಗಿದ್ದವು, ಆದರೆ ಜನರು ಏಳಿಗೆ ಹೊಂದುತ್ತಿದ್ದರು. ಚಮ್ಮಾರ ತನ್ನ ವ್ಯಾಪಾರ ಮಾಡ್ತಾ ಏಳಿಗೆ ಹೊಂದುತ್ತಿದ್ದ. ಬೇರ್ಬೇರೆ ಜನರು ತಮ್ಮದೇ ವೃತ್ತಿಗಳನ್ನ ಮಾಡ್ತಾ ಅಭಿವೃದ್ಧಿ ಹೊಂದುತ್ತಿದ್ರು. ಅದು ಕುಸಿಯಿತು. ಸುಮಾರು 200 ವರ್ಷಗಳಲ್ಲಿ ವಿಪರೀತ ಬಡತನ ಉಂಟಾಯಿತು. ಜಗತ್ತಿನ ಅತಿದೊಡ್ಡ ಹಣಕಾಸು ವ್ಯವಸ್ಥೆಯಾಗಿದ್ದ ನಾವು ಒಂದು ರಾಷ್ಟ್ರವಾಗಿ 100ನೇ ಸ್ಥಾನಕ್ಕಿಂತಲೂ ಕೆಳಗೆ ಹೋದ್ವಿ. ಪ್ರಪಂಚದ ಹಣಕಾಸಿನ 27% ನಾವು 1947 ವೇಳೆಗೆ 3.5%ಗೆ ಇಳಿದ್ವಿ. ಹಾಗಾಗಿ ಹೊಟ್ಟೆ ಬಟ್ಟೆಗೆ ಕಡಿಮೆ ಇದ್ದಾಗ ಭೇದ ಭಾವ ಹೆಚ್ಚಾಗತ್ತೆ. ಯಾಕಂದ್ರೆ ನನ್ನ ಹತ್ರ ಇರೋದು ಒಂದೇ ಪಾತ್ರೆ, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ನೀವು ನನ್ನ ಮಟ್ಟದಲ್ಲಿದ್ದರೆ ಬೇರೆ ದಾರಿ ಇಲ್ಲ, ಹಂಚಿಕೊಳ್ಳಲೇಬೇಕು. ನಿಮ್ಮ ಜಾತಿ, ಧರ್ಮ, ವೃತ್ತಿ ಅಥವಾ ಯಾವುದೋ ಕಾರಣ ಕೊಟ್ಟು ನಾನು ನಿಮ್ಮನ್ನು ಕೀಳಾಗಿ ಕಂಡರೆ ನೀವು ಕೆಳವರ್ಗ ಅಂದರೆ ನಿಮ್ಮ ಜೊತೆ ಹಂಚಿಕೊಳ್ಳಬೇಕಿಲ್ಲ. ಇದೆಲ್ಲ ಜಾಸ್ತಿ ಆಯಿತು. ಈ ಥರದ್ದು ಏನೇನೋ ಇದೆ. ಇದು ಅತ್ಯಂತ ಕ್ರೂರ ಭೇದ ಭಾವ. ದುರದೃಷ್ಟವಶಾತ್ ಗ್ರಾಮೀಣ ಭಾರತದಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ಇದೆ. ದುರದೃಷ್ಟವಶಾತ್ ಇನ್ನೂ ಇದೆ. ಈ ತಲೆಮಾರಿನಲ್ಲಿ ಇದನ್ನ ಸರಿಪಡಿಸಬೇಕಾಗಿದೆ. ಹಾಗಾದ್ರೆ ಮೀಸಲಾತಿ ತೆಗೆದು ಬಿಡೋದಾ? ಇಲ್ಲ. ಆದರೆ ನೀವು ಕಾಲು ಕತ್ತರಿಸ್ಕೋಬೇಕಾ? ಇದು ಉದ್ಯೋಗಕ್ಕ ಅಥವಾ ಕಾಲೇಜ್ ಸೀಟಿಗ? ಸರಿ, ಮೆಡಿಕಲ್ ಕಾಲೇಜ್. ದುಃಖದ ಸಂಗತಿ ಅಂದ್ರೆ ಆ ಮಟ್ಟದ ಹತಾಶೆ ಬರ್ತಿದೆ. ಆದರೆ ಹೇಳಲೇಬೇಕು, ನಿಮಗೆ ಇನ್ನೊಂದು ದಾರಿ ಇದೆ. ಇಂದು ಭಾರತದ ಕೆಲವು ರಾಜ್ಯಗಳಲ್ಲಿ ರಿಲಿಜಿಯಸ್ ಮೀಸಲಾತಿ ಇದೆ. ಸರಿಯಾದ ಮತಧರ್ಮಕ್ಕೆ ಮತಾಂತರಗೊಂಡ್ರೆ ಸಾಕು, ನಿಮಗೆ ಮೀಸಲಾತಿ ಸಿಗುತ್ತೆ. ಹೌದು, ಕೆಲವು ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತ ಮತಧರ್ಮಕ್ಕೆ ಮೀಸಲಾತಿ ಇದೆ. ನೀವು ಕನ್ವರ್ಟ್ ಆದ್ರೆ ನಿಮಗೆ ಸೀಟ್ ಸಿಗುತ್ತೆ. ಇದು ಸರ್ಕಾರದಿಂದ ಅನುದಾನಿತ ಮತಾಂತರ ಯೋಜನೆ. ದುರದೃಷ್ಟವಶಾತ್ ಇದು ನಮ್ಮ ಕಣ್ಣ ಮುಂದೇನೇ ನಡೀತಿದೆ. ಸಂವಿಧಾನದ ಪ್ರಕಾರ ಇದು ಕಾನೂನು ಬಾಹಿರ. ಯಾಕಂದ್ರೆ ಸಂವಿಧಾನ ಯಾವುದೇ ಮತಧರ್ಮಕ್ಕೆ ಮೀಸಲಾತಿಯ ಅವಕಾಶ ನೀಡಲ್ಲ. ಇದು ಕೇವಲ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಮಾತ್ರ. ಅವರಿಗೆ ನಿಜವಾಗ್ಲೂ ಸಹಾಯದ ಅಗತ್ಯ ಇತ್ತು.
ಈಗಲೂ ಸಹಾಯದ ಅಗತ್ಯವಿರೋ ಒಂದು ವರ್ಗ ಇದೆ. ಆದರೆ ಇವತ್ತು ನೀವು ಅದನ್ನ ಮುಟ್ಟೋ ಹಾಗಿಲ್ಲ, ಯಾಕಂದ್ರೆ ರಾಜಕೀಯ ವಿಷಯ ಆಗಿದೆ. ಅನೇಕ ರಾಜಕಾರಣಿಗಳು ಅದರ ಬಗ್ಗೆ ಮಾತಾಡ್ತಿದ್ದಾರೆ. ಅವರು ಹೇಳೋದು 100% ಮೀಸಲಾತಿ. ಅದು ಒಳ್ಳೆಯದು, ಆಗ ಯಾರಿಗೂ ಮೀಸಲಾತಿ ಇರಲ್ಲ. ಹಲೋ, 100% ಮೀಸಲಾತಿ ಒಳ್ಳೆಯದು ಅಲ್ವಾ? ಆಗ ಯಾರಿಗೂ ಮೀಸಲಾತಿ ಇರಲ್ಲ. ಸದ್ಯ ಕೆಲವು ರಾಜ್ಯಗಳಲ್ಲಿ 69% ಅಲ್ಪಸಂಖ್ಯಾತರು ಮೀಸಲಾತಿ ಪಡೀತಿರೋದ್ರಿಂದ ಮೆಡಿಕಲ್ ಕಾಲೇಜು ಸೇರೋಕೆ ಯುವಕನೊಬ್ಬ ತನ್ನ ಕಾಲನ್ನೇ ಕತ್ತರಿಸಿಕೊಳ್ಳಬೇಕಾಗಿ ಬಂದಿದ್ದು ಅತ್ಯಂತ ದುರದೃಷ್ಟಕರ. ಹಾಗಾದರೆ ಮೀಸಲಾತಿಯನ್ನ ತೆಗೆದುಹಾಕಬೇಕಾ? ಇಲ್ಲ, ನನಗೆ ಹಾಗೆ ಅನ್ನಿಸಲ್ಲ. ಆದರೆ ಮೀಸಲಾತಿಯನ್ನ ಹೆಚ್ಚು ಮಾಡ್ತಾ ಹೋಗಬೇಕಾ? ಖಂಡಿತ ಇಲ್ಲ. ಕ್ರಮೇಣ ಅದನ್ನು ಇಳಿಸಬೇಕು. ನಾನು ಹೇಳೋದು, ಮುಂದಿನ 25 ವರ್ಷಗಳಲ್ಲಿ ಒಂದು ನೀತಿಯನ್ನ ರೂಪಿಸಬೇಕು. ಪ್ರತಿ 5 ವರ್ಷಕ್ಕೆ ಒಂದಿಷ್ಟು ಕಮ್ಮಿಯಾಗಬೇಕು, ಹೆಚ್ಚಾಗಬಾರದು. 25 ವರ್ಷಗಳಲ್ಲಿ ಪ್ರತಿಯೊಬ್ಬರೂ ದಡ ಸೇರಬೇಕು. 25 ವರ್ಷಗಳಲ್ಲಿ ಪ್ರತಿಯೊಬ್ಬರೂ ದಡ ಸೇರಬೇಕು. ನೀವು ದಡ ಸೇರೋದನ್ನ ಯಾರಾದರೂ ತಡೀತಿದ್ರೆ ಅದನ್ನ ಸರಿಪಡಿಸೋಕೆ ಒಂದು ಕಾನೂನು ಇರಲಿ.